ಪೂರಿ, ಚಪಾತಿ ಮತ್ತು ದೋಸೆ ಜೊತೆ ಯಾವಾಗಲೂ ಸೇಮ್ ಅದೇ ಕಾಯಿ ಚಟ್ನಿ ಇಲ್ಲಾಂತಂದರೆ ಆಲೂಗಡ್ಡೆ ಪಲ್ಯನ ತಿಂದು ಬೋರ್ ಆದಾಗ ಈ ರೆಸಿಪಿನ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಗೀತಾ. ವೆಲ್ಕಮ್ ಬ್ಯಾಕ್ ಟು ಪಾಕಶೃಂಗಾರ. ಇವತ್ತಿನ ರೆಸಿಪಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೇರಳ ಸ್ಟೈಲ್ ವೆಜಿಟೇಬಲ್ ಸ್ಟೂ. ಒಂದು ವಿಶೇಷವಾದ ತರಕಾರಿ ಸಾಗು. ನೀರು ದೋಸೆ ಮತ್ತು ಅಪ್ಪಂ ಜೊತೆ ಹೆಚ್ಚಾಗಿ ಸಾಗೋನ ಸರ್ವ್ ಮಾಡ್ತಾರೆ. ಇದಕ್ಕೆ ಕೆಲವೊಂದು ತರಕಾರಿಗಳು ಬೇಕಾಗತ್ತೆ. ನಾನಿಲ್ಲಿ ಒಂದು 2 ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ನಂತರ ಒಂದು 8ರಿಂದ 10 ಕಟ್ ಮಾಡಿದಂಥ ಬೀನ್ಸ್, ಕಟ್ ಮಾಡಿದ ಒಂದು ದೊಡ್ಡ ಈರುಳ್ಳಿ, 2 ಕಟ್ ಮಾಡಿದ ಕ್ಯಾರೆಟ್, ಇಷ್ಟು ತರಕಾರಿಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಬಟಾಣಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 5 ಗಂಟೆ ನೆನೆಸಿಟ್ಕೊಂಡಿದ್ದೆ. ಈಗ ಈ ಬಟಾಣಿಯಲ್ಲಿ ಎಲ್ಲ ಕಟ್ ಮಾಡಿದಂಥ ತರಕಾರಿಗಳನ್ನು ಹಾಕಬೇಕು. ಇದ್ರ ಜೊತೆ ಹಸಿಮೆಣಸಿನ್ಕಾಯಿನ ಕೂಡ ಹಾಕಬೇಕು. ನಾನಿಲ್ಲಿ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿನ ಈ ಥರ ಮಧ್ಯಕ್ಕೆ ಸೀಳಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ಹಾಕಿ ಕುಕ್ಕರಲ್ಲಿ ಇದನ್ನು 1 ವಿಷಲು ಕೂಗಿಸ್ಬೇಕು. ಕುಕ್ಕರ್ ರೆಡಿ ಆಗುವವರೆಗೂ ಈ ಕಡೆ ನಾವು ಮಸಾಲೆನ ರುಬ್ಕೋಬೇಕು. ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ 1 ಕಪ್ನಷ್ಟು ಫ್ರೆಶ್ ಕಾಯಿ ತುರಿನ ಹಾಕಿ. ಈ ರೆಸಿಪಿಗೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಬೇಕು. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳು, ನಮ್ಮ ಕಡೆ ಇದಕ್ಕೆ ಬಡೆ ಸೊಪ್ಪು ಅಂತ ಕರಿತೀವಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಹುರಿದ ಧನಿಯಾ ಪುಡಿನ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೀನಿ. ಈ ಕಡೆ ತರಕಾರಿಗಳು ಕೂಡ ಚೆನ್ನಾಗಿ ಬಂದಿದೆ. ಗಮನ ಇರಲಿ ಫ್ರೆಂಡ್ಸ್, 1 ವಿಷಲ್ ಮಾತ್ರ ಕೂಗಿಸ್ಬೇಕು, ಇಲ್ಲಾಂದ್ರೆ ತರಕಾರಿ ಫುಲ್ ಮೆತ್ತಗಾಗ್ಬಿಡುತ್ತೆ, ಆವಾಗ ಸಾಗು ಅಷ್ಟೊಂದು ರುಚಿ ಆಗಲ್ಲ. ಆಮೇಲೆ ಈ ಪಲ್ಯಕ್ಕೆ ಕೆಲವೊಂದು ಮಸಾಲೆಗಳು ಕೂಡ ಬೇಕಾಗುತ್ತೆ. 2 ಪಲಾವ್ ಎಲೆ, 3 ಲವಂಗ, 3 ಏಲಕ್ಕಿ, 2 ಚಕ್ಕೆ ಮತ್ತು 1 ಕಡ್ಗೋಲ್ ಮೊಗ್ಗು ಅಥವಾ ಅನಾನಸ್ ಹೂವು. ಏಲಕ್ಕಿ ಮತ್ತು ಕಡ್ಗೋಲ್ ಮೊಗ್ಗನ್ನು ಚೆನ್ನಾಗಿ ಕುಟ್ಬಿಟ್ಟು ಪುಡಿ ಮಾಡಿ ಇಟ್ಕೋಬೇಕು. ಉಳಿದೆಲ್ಲ ಮಸಾಲೆಗಳನ್ನು ಇದೇ ರೀತಿ ಒಗ್ಗರಣೆಯಲ್ಲಿ ಹಾಕಬೇಕು. ನೋಡಿ, ಏಲಕ್ಕಿ ಮತ್ತು ಅನಾನಸ್ ಹೂವು ಇಷ್ಟು ಪುಡಿ ಆದರೆ ಸಾಕು, ತೀರಾ ನೈಸ್ ಪುಡಿ ಮಾಡೋದೇನು ಬೇಡ. ಆಮೇಲೆ ಒಂದು ಕಡಾಯಿನ ಬಿಸಿ ಮಾಡೋಕ್ಕಿಟ್ಬಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ. ಆ್ಯಕ್ಚುಲಿ ಈ ರೆಸಿಪಿಗೆ ಕೊಬ್ಬರಿ ಎಣ್ಣೆನ ಬಳಸ್ತಾರೆ, ಆದರೆ ನಾನಿಲ್ಲಿ ರೆಗ್ಯುಲರ್ ಕುಕ್ಕಿಂಗ್ ಆಯಿಲನ್ನು ಬಳಸ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಈಗ ಇದರಲ್ಲಿ ಮಸಾಲೆ ಸಾಮಗ್ರಿಗಳನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಹುರಿಬೇಕು. ಆಮೇಲೆ ಕುಟ್ಟಿ ಪುಡಿ ಮಾಡಿದಂಥ ಮಸಾಲೆನ ಕೂಡ ಹಾಕಿಬಿಟ್ಟು ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿಬೇಕು. ಇದನ್ನು ಎಣ್ಣೆಯಲ್ಲಿ ಹುರಿತಾ ಇದ್ದರೆ ಮನೆಯೆಲ್ಲ ಫುಲ್ ಗಮ್ ಅಂತ ಇದೆ. ಈ ಪಲ್ಯ ಅಷ್ಟೊಂದು ಸ್ಪೈಸಿ ಇರಲ್ಲ, ಸ್ವಲ್ಪ ಮೈಲ್ಡ್ ಆಗಿರುತ್ತೆ. ನೆಕ್ಸ್ಟ್ ಇವಾಗ ಇದರಲ್ಲಿ ನಾವು ಆಗಲೇ ರುಬ್ಬಿದಂಥ ಮಸಾಲೆನ ಕೂಡ ಹಾಕಬೇಕು. ಕಾಯಿ ತುರಿ ರುಬ್ಬಿರ್ತೀವಲ್ವ, ಅದನ್ನು ಕೂಡ ಹಾಕಿಬಿಟ್ಟು ಸಣ್ಣ ಉರಿಯಲ್ಲಿ ಇದರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿಬೇಕು. ಮಸಾಲೆನ ಹುರಿಯುವಾಗ ತುಂಬ ಡ್ರೈ ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಒಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಹುರಿದ ನಂತರ ಈಗ ಇದರಲ್ಲಿ ಬೆಂದಿರುವಂಥ ತರಕಾರಿ ಮತ್ತು ಸ್ವಲ್ಪ ಉಪ್ಪು ಹಾಕಿ, ಉಪ್ಪನ್ನು ನೋಡ್ಕೊಂಡು ಹಾಕಬೇಕು, ಯಾಕಂದರೆ ನಾವು ಆಗಲೇ ತರಕಾರಿನ ಬೇಯಿಸುವಾಗ ಕೂಡ ಉಪ್ಪು ಹಾಕಿರ್ತೀವಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೂ ಸ್ವಲ್ಪ ನೀರು ಬೇಕಂದರೆ ಹಾಕ್ಕೋಬೋದು. ಸಾಗು ನಿಮಗೆ ಎಷ್ಟು ಗಟ್ಟಿ ಬೇಕು ತಿಳಿಬೇಕಂತ ನೋಡಿಕೊಂಡು ಅದ್ರ ಪ್ರಕಾರ ನೀವು ನೀರನ್ನು ಹೆಚ್ಚು ಕಡಿಮೆ ಹಾಕ್ಕೋಬೋದು. ನಿಮ್ಗೆ ಗಟ್ಟಿ ಇಷ್ಟ ಅಂತಂದರೆ ಸ್ವಲ್ಪ ನೀರು ಕಡಿಮೆ ಹಾಕಿ. ಈಗ ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು, ಕುದಿಸ್ಬಾರ್ದು, ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು. ಸಣ್ಣ ಉರಿಯಲ್ಲಿ ಇದನ್ನು ಒಂದು 2ರಿಂದ 3 ನಿಮಿಷ ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ರೆ ಸಾಕು. ನೋಡಿ, ಈ ರೀತಿ ಕುದಿಯೋಕ್ಕೆ ಶುರುವಾದ ನಂತರ ತಕ್ಷಣ ಇದನ್ನು ಗ್ಯಾಸ್ ಆಫ್ ಮಾಡಬೇಕು. ಇದನ್ನು ಕುದಿಸ್ಬಾರ್ದು, ಸ್ವಲ್ಪ ಬಿಸಿ ಆದರೆ ಸಾಕು. ಇವಾಗ ಬಿಸಿ ಬಿಸಿಯಾದ ಕೇರಳ ಸ್ಟೈಲ್ ವೆಜಿಟೇಬಲ್ ಸ್ಟೂ ರೆಡಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಇದನ್ನು ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೀದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.